ಸೆಲ್ ಫೋನ್ ಮೆಮೊರಿಯಲ್ಲಿ ಇದ್ರೆ ಡಿಲೀಟ್ ಆಗ್ಬಿಟ್ರೆ ಅಂತ ನಾನು ಅದನ್ನ ಕಾಪಿ ಮಾಡಿಸಿದ್ದೆ. ಅದೇ ಇದು. ನೋಡ್ತೀರಾ? ಪರವಾಗಿಲ್ಲ ನೋಡಿ. ಅಸಹ್ಯ ನಮ್ಗೆ ಹಾಕ್ಬೇಕು, ಬೇಡ. ಅರೆ ನೋಡ್ತೀವಿ ಅಂದ್ರಲ್ಲ, ನೋಡಿ. ಬಲವಂತ ಮಾಡ್ತೀಯಾ? ನೋಡಿ ಅಂಕಲ್. ಅಂಕಲ್ ಏನಿದು? ನೀನ್ ಏನ್ ಹೇಳ್ತಿದ್ದೆ ಇವರಿಗೆ? ನೀವ್ ರೂಮಲ್ಲಿ ನಡೆಸಿರೋ ಅಸಹ್ಯದ ಬಗ್ಗೆ ಹೇಳ್ತಿದ್ದಾಳ್ ಕಣೋ. ಹೇಳೋದು ಮಾತ್ರನಾ? ನಮ್ಗೆ ತೋರಿಸ್ತೀನಿ ಅಂತ ಹೆದರಿಸ್ತಾಳೆ. ಏನ್ ತೋರ್ಸೋದು? ನೀನು ನಾನು ಮುತ್ಕೊಟ್ಟಿರೋ ಫೋಟೋನ? ಇದನ್ನ ಇಟ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡೋಣ ಅಂತ ಅನ್ಕೊಂಡಿದ್ಯಾ? ಹೋಗ್ಲಿ, ನಾವ್ ಯಾವಾಗ ಹೀಗೆ ಫೋಟೋ ತೆಗ್ದಿದ್ದು? ಅಂದ್ರೆ ನಂಗ್ ಗೊತ್ತಿಲ್ಲದೆ ಸೀಕ್ರೆಟ್ ಆಗಿ ತಕ್ಕೊಂಡಿದ್ದ? ನೀನ್ ಇಂಥವಳು ಅಂತ ನಂಗೆ ಮೊದ್ಲೇ ಗೊತ್ತಿದ್ದಿದ್ರೆ ಆಗ ನಾನು ನಿನ್ ಜೊತೆ ಕ್ಲೋಸ್ ಆಗಿ ಮೂವ್ ಆಗ್ತಾನೆ ಇರ್ಲಿಲ್ಲ. ಇಂಥ ತಪ್ಪು ನಡೀತಿರ್ಲಿಲ್ಲ. ಏನ್ರಿ? ಏನು ಹತ್ರ ಬಂದು ಆಗಿಂದೆಲ್ಲ ನೆನಪು ಮಾಡೋದಕ್ ನೋಡ್ತಿದ್ಯಾ? ನಿಂಗದು ಸ್ವೀಟ್ ಮೆಮೊರೀಸ್ ಇರಬಹುದು, ಆದ್ರೆ ನಂಗದು ಕೆಟ್ಟ ಕನ್ಸು. ಅದನ್ನ ನೆನಪು ಮಾಡ್ಕೊಳ್ಳೋದಲ್ಲ, ಅದನ್ನ ನೋಡೋದಕ್ಕೂ ಹೋಗಲ್ಲ. ಆ ನೆನಪುಗಳನ್ನ ಪೂರ್ತಿಯಾಗಿ ನಾಶ ಮಾಡ್ತೀನಿ. ಹೋಗಿ ಇದರಿಂದ ಚಳಿ ಕಾಯಿಸ್ಕೋ. ಸರ್ ಸಾರ್ ಇನ್ನು ಎದ್ದಿಲ್ಲ. ನಾನ್ ನಾಣಿ ಹೇಳಿ. ಸರ್, ನಾವು ಗಣೇಶ ವಸೂಲಿ ಮಾಡಕ್ ಬಂದಿದೀವಿ ಸರ್. ದಾರಿ ತಪ್ಪ ಬಂದಿದ್ದೀರಾ. ಏನ್ ಹೇಳ್ತಾ ಇದೀರಾ ಸರ್? ಸಾರ್ ನಿದ್ರೆಯಿಂದ ಎದ್ದು ಬಂದ್ಮೇಲೆ ಕೊಡ್ತಾರೆ, ಸ್ವಲ್ಪ ಹೊತ್ತು ವೇಟ್ ಮಾಡಿ. ಓಕೆ ಸರ್, ಅಷ್ಟರಲ್ಲಿ ರಿಸಿಪ್ಟ್ ಬರ್ಕೋತೀನಿ. ಎಷ್ಟು ಬರ್ಕೊಳ್ಳಿ? ಸಾರ್ ಬಂದು ಕೊಡ್ತಾರೆ ಅಂದಿದ್ದು ಚಂದ ಅಲ್ಲ, ಕ್ಲಾಸ್. ಸಾರಿ, ಆಗ್ಲೇ ನಾನು ಸಾರ್ ಬಂದು ಕೊಡ್ತಾರೆ ಅನ್ನೋ ಬದಲು ಕ್ಲಾಸ್ ತಗೋತಾರೆ ಅನ್ಬೇಕಿತ್ತು. ಏನು ಕ್ಲಾಸ್ ತಗೋತಾರ? ನಾನು ಕೇಳಿ ಮಂಟಪ ಹಾಕಿದ್ರ, ನಾನು ಕೇಳಿ ಮೂರ್ತಿ ಇಟ್ರ, ನಾನು ಕೇಳಿ ಪೂಜೆ ಮಾಡಿದ್ರ? ಇಷ್ಟಕ್ಕೂ ದೇವ್ರು ಅಂದ್ರೆ ಯಾರು? ಎಲ್ಲಿದ್ದಾನೆ? ಏನ್ ಮಾಡ್ತಾ ಇದ್ದಾನೆ? ಒಂದ್ಸಲ ನನ್ ಮುಂದೆ ಬರ ಕೇಳಿ. ಈ ತರ ಕ್ವಶನ್ ಎಲ್ಲ ಕೇಳ್ತಾರೆ. ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ ನಿಮ್ಗೆ ಚಂದ ಸಿಗತ್ತೆ, ಎಲ್ದಿದ್ರೆ ನಿಮ್ಗೆ ಕ್ಲಾಸೇ. ಅಯ್ಯಪ್ಪ, ಬರೋ ಹೋಗೋಣ. ಏನಿದು? ವೇಟ್ ಮಾಡಿ ಅಂದ್ರೆ ಓಡೆ ಹೋದ್ರು. ಇದ್ದಿದ್ರೆ ಏನಾಗ್ತಿತ್ತ ಏನೋ. ಏನ್ ನಾಣಿ ಗುಡ್ ಮಾರ್ನಿಂಗ್ ಹೇಳ್ದೆ ಹೀಗ್ ಕೂಗ್ತಿದ್ಯಾ? ಯಾಕೆ ಎಲ್ರು ಹೀಗ್ ಕಿರ್ಚ್ಕೊತಿದ್ದೀರಾ? ಏನೋ ಅಪ್ಪ, ಕಾಲ್ ತುಳಿದ್ಬಿಟ್ರು.
ಏನಾಯ್ತು? ನಮ್ಗೇನಾಗಿದೆ ಅಂತ ಕೇಳ್ತಿದ್ದನ್ ಕಲ್ಪನಾ, ಮೊದ್ಲು ಅವನ್ಗೇನಾಗಿದೆ ಅಂತ ಹೇಳು. ನನಗೇನಾಯ್ತು? ಒಂದ್ಸಲ ಕನ್ನಡಿ ನೋಡ್ಕೊಳಪ್ಪ. ನಿನ್ನ ಎಲ್ರು ನೋಡ್ತಿದಾರೆ ರೀ, ಬೇಡ ರೀ. ಬೇಡ ರೀ, ಎಲ್ರು ನೋಡ್ತಿದ್ದಾರೆ. ಅತ್ತೆ, ಮಾವ, ಆಂಟಿ, ಅಂಕಲ್, ನೀವು ಬಂದು ಆರ್ತಿ ತಗೊಳ್ಳಿ. ಆ ಪುಣ್ಯ ನಮ್ಗೇನ್ ಬೇಕಾಗಿಲ್ಲಮ್ಮ, ನಿಮ್ಮ ಅತ್ತೆ ಮಾವಂಗೆ ಕೊಡು. ಪಾಪ ಮಾಡೋರಿಗೆ ಪುಣ್ಯ ಪ್ರಾಪ್ತಿ ಇರಲ್ಲ ಬಿಡಮ್ಮ. ಏನ್ರಿ, ಆರ್ತಿ ತಗೊಳ್ಳಿ. ನನಗಿದ್ರ ಮೇಲೆ ನಂಬಿಕೆ ಇಲ್ಲ. ಹೋಗ್ಲಿ, ನನ್ ಮೇಲೆ ನಂಬಿಕೆ ಇದ್ರೆ ನನ್ನೇ ತಗೊಳ್ಳಿ. ನಿನಗಿಂತ ಈ ದೀಪನೇ ಓಕೆ. ನಾಣಿ ಸರ್, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿರೋ ಬ್ರೇಕ್ಫಾಸ್ಟ್ ಬಂತ? ರೆಡಿ ಆಗಿದೆ ಸರ್. ಓಕೆ, ಬಾ ಕೊಡು. ನಾಣಿ ಅವ್ರೆ, ಮೇಡಮ್, ಆನ್ಲೈನ್ ಅಲ್ಲಿ ಬ್ರೇಕ್ಫಾಸ್ಟ್ ಏನು? ನೀವು ಮಾಡಿರೋ ಟಿಫನ್ ತಿನ್ಬಾರ್ದು ಅಂತ ಸಾರ್ ಹೊರಗಿಂದ ತರಿಸಿದ್ದಾರೆ ಮೇಡಮ್. ನನ್ ಕೈ ಅಡ್ಗೆ ತಿನ್ನಲ್ವಾ? ಮಾಡ್ತೀನಿ. ಅತ್ತೆ, ಮಾವ, ಆಂಟಿ, ಅಂಕಲ್, ಎಲ್ರು ಬನ್ನಿ. ಆನ್ಲೈನ್ ಇಂದ ಟಿಫನ್ ಅಂತೆ. ಲೇಟ್ ಆದ್ರೆ ನಮ್ಗೆ ಇಲ್ಲ. ಬನ್ನಿ ಬನ್ನಿ. ಮಾವ, ಕಾಫಿ ಹೇಗಿದೆ? ಅಮೃತನಮ್ಮ. ಅದೇ ಅದ್ಭುತ. ನಾಣಿ ಅವ್ರೆ, ಅದ್ಭುತ ಅಂದ್ರೆ ಅದ್ಭುತ. ಆಂಟಿ, ಅಂಕಲ್, ಹೇಗಿದೆ? ಏನ್ರಿ, ಇದಕ್ಕಿಂತ ಕೆಲಸದವ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಹಾಲನ್ನ ಬಿಸಿ ಮಾಡಿ ಕಾಫಿ ಪುಡಿ ಸಕ್ಕರೆ ಹಾಕಿದ್ರೆ ಸರಿ ಆಗುತ್ತೆ ಏನೋ? ಕತ್ತೆಗೇನ್ ಗೊತ್ತು, ಕಸ್ತೂರಿ ಪರಿಮಳ. ಯಜಮಾನ, ನಿಮ್ ಕಮೆಂಟ್ಸ್ ಪ್ಲೀಸ್. ಏನಾಯ್ತು ಜೈ? ಕಾಫಿ ಸೂಪರ್ ಅಂತಿದ್ದಾರೆ. ಮಾಮೂಲಿ ಕಾಫಿ ಅಲ್ಲ, ಸೂಪರ್ ಆಗಿದೆ ಅಂತಿದ್ದಾರೆ. ಏನೋ ಬಾಯ್ ಬಿಟ್ಟು ಹೇಳೋ. ಹೇಳೋದಕ್ಕೆ ಮಾತೇ ಬರ್ತಿಲ್ಲ. ಕಾಫಿನ ಬಾಯಲ್ಲೇ ಇಟ್ಕೊಂಡು ಟೇಸ್ಟ್ ನ ಎಂಜಾಯ್ ಮಾಡ್ತಿದ್ದಾರೆ. ಕಾಫಿಲಿ ಶುಗರ್ ಬದಲು ಸಾಲ್ಟ್ ಹಾಕಿದ್ದಾಳೆ. ಇಲ್ಲ ಯಜಮಾನ್ರೆ, ಎಲ್ರಿಗೂ ಕೊಟ್ಟ ಹಾಗೆ ನಿಮ್ಗೂ ಕಾಫಿ ಕೊಟ್ಟಿದ್ದು. ನಾನ್ ಸುಳ್ಳು ಹೇಳ್ತೀನಾ? ಬೇಕಾದ್ರೆ ಕುಡ್ದು ನೋಡು. ಅವತ್ತು ನನ್ನ ಎಂಜ್ಲು ಕುಡಿಯಲ್ಲ ಅಂತ ಗಲಾಟೆ ಮಾಡಿಲ್ವಾ? ಈಗ ನಾನು ಕುಡಿಯಲ್ಲ. ಏನು ನಾಟಕ ಮಾಡ್ತಿದ್ಯಾ? ನಾನ್ ತರ್ಸಿ ಟಿಫನ್ ಹಾಳ್ ಮಾಡಿದ್ಯಾ? ನೀವು ನಾನಿಟ್ಟಿರೋ ಪ್ಲೇಟ್ ಬೀಳ್ಸಿಲ್ವಾ? ಹಾಗಂತ ಸಾಲ್ಟ್ ಹಾಕಿರೋ ಕಾಫಿ ಕೊಡ್ತೀಯಾ? ಇವತ್ತು ಉಪ್ಪು ಹಾಕಿದಾಳೆ, ನಾಳೆ ವಿಷ ಹಾಕ್ತಾಳ್ ಕಣೋ. ಇವಳನ್ನ ನಂಬೋದಕ್ಕಾಗಲ್ಲ. ಸಾಕ್ ನಿಲ್ಸಿ ಅದ್ಗೆ. ಅವಳೇನೋ ತಮಾಷೆಗೆ ಅಂತ ಸಾಲ್ಟ್ ಹಾಕಿದಾಳೆ, ನೀವ್ ಅದನ್ನ ಸೀರಿಯಸ್ ಮಾಡ್ತೀರಲ್ಲ. ತಮಾಷೆ ಅಂತ ನೀನಂತೀಯಮ್ಮ. ಸಾಲ್ಟ್ ಕಾಫಿ ಕುಡ್ದು ಜೈ ಎಷ್ಟು ಸಫರ್ ಆದ್ನೋ. ಏನು ಆಗಲ್ಲ ಭಾವ, ಜೈ ಲೈಟ್ ಆಗಿ ತಗೊಂತಾನೆ. ಇಲ್ಲ ಡ್ಯಾಡ್, ಇವಳು ಮಾಡಿದಕ್ಕೆ ಸರಿಯಾಗಿರ್ವೆ ಅಂತ ಗೊತ್ತೀನಿ. ವೇಟ್ ಅಂಡ್ ಸಿ. ಓಕೆ, ಐ ಆಮ್ ವೇಟಿಂಗ್.
ಯಜಮಾನ್ರೇ ಹಾಕಿರೋ ಸೈನ್ ಸಾಕು, ಹೋಗೋಣ ಬನ್ನಿ. ಎಲ್ಲಿಗೆ ಮೇಡಮ್? ಹಾ, ಹನಿಮೂನ್ಗೆ. ನಾಣಿ, ರೂಮ್ಗೆ ಸೊಳ್ಳೆ ಬರ್ದಿರೋ ಹಾಗೆ ಮಸ್ಕಿಟೋ ಕಾಯಿಲ್ ಹಾಕ್ದಾಗೆ ನಮ್ಗೆ ಇಷ್ಟ ಇಲ್ದಿರೋ ಮನುಷ್ಯರು ಹತ್ರ ಬರ್ದಿದ್ದ ಹಾಗೆ ಏನಾದ್ರೂ ಔಷಧಿ ಕಂಡಿಡಿಬೇಕಪ್ಪ. ಅದು ನೀವೇ ಕಂಡಿಡಿಬೇಕು ಸರ್. ಇಷ್ಟು ದೊಡ್ಡ ಹುಡುಗಿ ನಿಮ್ ಕಣ್ಣಿಗೆ ನಾನು ನೋಣ ಸೊಳ್ಳೆ ಹಾಕಾಣ್ತೀನಾ? ನಿನಗಿಂತ ಅವೇ ಬೆಟ್ರು, ಓಡ್ಸಿದ್ರೆ ಓಡ್ ಹೋಗ್ತವೆ. ಹಾಗ ನಿಮ್ಮನ್ನ ಏಯ್ ರಾಕ್ಷಸಿ, ಹೀಗ್ ಗಿಣ್ತಿಯಲೆ? ಮತ್ತೆ ನನ್ನ ಸೊಳ್ಳೆಗೆ ಹೋಲ್ಸಿದ್ರಲ್ಲ, ಅದಕ್ಕೆ ಗಿಂಡಿದ್ದು. ನಾಳೆಯಿಂದ ನಿಮ್ಗೆ ಲವ್ ಏರಿಯಾ ಆಗತ್ತೆ. ಲವ್ ಏರಿಯಾನ? ಹಾ, ಸೊಳ್ಳೆ ಕಚ್ಚಿದ್ರೆ ಮಲೇರಿಯಾ, ನಾನ್ ಗಿಂಡಿದ್ರೆ ಲವ್ ಏರಿಯಾ. ನಾಣಿ ಸರ್, ನನ್ ಸುತ್ತ 4 ಜನ ಬೌನ್ಸರ್ ನೀಡು. ಈ ವುಮನ್ ಹ್ಯಾಂಡ್ಲಿಂಗ್ ನ ತಡ್ಕೊಳಕ್ ಆಗ್ತಿಲ್ಲ. ಹಾ, ಬೌನ್ಸರ್ಸ್ ಬಾಡಿ ಗಾರ್ಡ್ ಯಾಕೆ? ಸುತ್ತ ಒಂದ್ ಮುಳ್ಬೇಲಿ ಹಾಕೊಂಡ್ ಕುತ್ಕೊಳ್ಳಿ. ನಾಣಿ, ಇವಳಿಗೆ ಮರ್ಯಾದೆಯಿಂದ ಹೊರಗೆ ಹೋಗೋ ಕೇಳು, ಇಲ್ಲಿದ್ರೆ ಸೆಕ್ಯೂರಿಟಿ ಕರ್ದ್ ಕಳ್ಸು. ಹಲೋ ಮಿಸ್ಟರು, ನೀವಿಲ್ಲಿ MD ಆದ್ರೆ ನಾನು ಮೇಡಮ್ ಅವರು. ಸಲ್ಯೂಟ್ ನಿಮ್ಗೆ ಅಲ್ಲ, ನನಗೂ ಮಾಡ್ತಾರೆ. ನಾಣಿ, ನಂಗೆ ಯಾಕೆ ಹಿಂಸೆ? ಅದಕ್ಕೆ ಮನೆಗೆ ಹೋಗೋಣ ಬನ್ನಿ. ಮೇಡಮ್, ಇನ್ನು 2-3 ಮೀಟಿಂಗ್ ಇದೆ. ಅದರಲ್ಲಿ ನಿಮ್ಮ ಹೆಸರಲ್ಲಿರೋ ಕಂಪನಿ ಮೀಟಿಂಗ್ ಕೂಡ ಇದೆ, ಅಲ್ಲೂ ಹೋಗ್ಬೇಕು. ಏನು, ನನ್ ಕಂಪ್ನಿ ಮೀಟಿಂಗ್ಗೆ ನೀವ್ ಹೋಗ್ತೀರಾ? ನೋ 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 ನೋ, ನಾನೇ ಹೋಗ್ತೀನಿ. ಮೇಡಮ್, ನೀವು ಮೀಟಿಂಗ್ ಅಟೆಂಡ್ ಮಾಡ್ತೀರಾ? ಯಾಕೆ? ಇವ್ರು ಅಟೆಂಡ್ ಮಾಡೋಕ್ಕಾಗೋದ್ನ ನಾನ್ ಮಾಡ್ಬಾರ್ದಾ? ನಾಣಿ, ಏನ್ ಈ ಲ್ಯಾಂಗ್ವೇಜು? ಮೇಡಮ್, ನೀವು ನಿಮ್ ಭಾಷೆನ ಸರಿ ಮಾಡ್ಕೋಬೇಕು. ಸಾರ್ಗೆ ಹಂಗೆಲ್ಲ ಹೇಳ್ಬಾರ್ದು. ಹ, ಇವ್ರು ನಿಮ್ಗೆ ಸಾರು, ನನಗೆ ಯಜಮಾನ್ರು. ಹೇಗಾದ್ರೂ ಕರೆಯೋ ಹಕ್ಕು ನನಗಿದೆ. ನಾಣಿ, ಸರ್, ಆ ಕಂಪನಿ ಫೈಲ್ ನ ಅವಳು ಕೈ ಕೊಟ್ಟು ಇಲ್ಲಿಂದ ಹೋಗೋದು ಕೇಳು. ತಗೊಳ್ಳಿ ಮೇಡಮ್. ಓಕೆ ಯಜಮಾನ್ರೆ, ನಾನು ಕಂಪನಿ ಮೀಟಿಂಗ್ ಪೂರ್ತಿ ಮಾಡ್ಕೊಂಡು ಮನೆಗ್ ಹೋಗ್ತೀನಿ. ನೀವು ನಿಮ್ ಮೀಟಿಂಗ್ ಮುಗಿಸ್ಕೊಂಡು ಮನೆಗ್ ಬನ್ನಿ. ಬಾಯ್. ಅಯ್ಯೋ, ಮರ್ತ್ಬಿಟ್ಟೆ, ಬರೋವಾಗ ಮಲ್ಗೆ ಹೂವು ಹಲ್ವಾ. ಬಾಲು ಯಾಕೆ ಇಲ್ಲಿ ತಾನೆ? ನಂಗೋಸ್ಕರ ಬಂದಿದ್ದಾನಾ? ಅಮ್ಮ ನನ್ನ ನೋಡಿದ್ನಾ? ದೇವ್ರೆ, ನೋಡಿಲ್ಲ ಅನ್ಸುತ್ತೆ. ಬೇಗ ಇವನ್ ಕಣ್ಣಿಗೆ ಬೀಳ್ದೆ ತಪ್ಪಿಸ್ಕೊಳ್ಬೇಕು.
ಬಂದ? ನನ್ ಬಗ್ಗೆ ಎನ್ಕ್ವೈರಿ ಮಾಡಕ್ ಬಂದ್ನಾ? ದೇವ್ರೆ, ಇರೋ ಕಷ್ಟ ಸಾಲಲ್ಲ ಅನ್ನೋ ಹಾಗೆ ಇವನ್ ಕೂಡ ನನಗ್ ಸಮಸ್ಯೆ ಆಗ್ತಾನಾ? ಇವರೆಲ್ಲ ಮಹಾನ್ ಪ್ರೇಮಿಗಳೇ ಆಗಿರಬಹುದು, ಆದ್ರೆ ಜೊತೆಯಾಗಿ ಬದುಕಲಿಲ್ಲ. ನೀನ್ ನನ್ನ ಪ್ರೀತಿಸಿದ್ರೆ ಜೊತೆಲಿದ್ದು 100 ವರ್ಷ ಬದುಕಿದ ಜೋಡಿಯಾಗಿ ನಾವು ಚರಿತ್ರೆನ ಸೃಷ್ಟಿ ಮಾಡೋಣ. ಏನಂತೀಯ? ಥ್ಯಾಂಕ್ ಯು. ಕ್ಲಾಸಿಕ್ ಲವ್. ಈಗ ನಮ್ಮ ಸೆಕೆಂಡ್ ಕಪಲ್ ಅಭಿ ಅಂಡ್ ಲತಾ. ಪ್ಲೀಸ್ ಕಮ್ ಆನ್ ಟು ದ ಡಯಸ್. ಪ್ಲೀಸ್ ಗಿವ್ ದೆಮ್ ಅಪ್ಲಾಸ್. ಮೇಡಮ್ 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 ಪ್ಲೀಸ್ ಮೇಡಮ್, ನನ್ನ ಲವ್ ಮಾಡಿ ಮೇಡಮ್. ಮೇಡಮ್ ನಿಮ್ ಕೈ ನೀವಿಲ್ಲ ಅಂದ್ರೆ ಸತ್ತು ಹೋಗ್ತೀನಿ ಮೇಡಮ್. ಬೇಕು ಅಂದ್ರೆ ನಾನು ನಿಮ್ ಕಾಲ್ ಬೇಕಾದ್ರೂ ಹಿಡ್ಕೋತೀನಿ ಮೇಡಮ್. ನೀವೇನ್ ಹೇಳಿದ್ರು ಮಾಡ್ತೀನಿ ಮೇಡಮ್. ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಅಕ್ಸೆಪ್ಟ್ ಮೈ ಲವ್. ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಒಪ್ಕೊಳ್ಳಿ ಮೇಡಮ್. ಪ್ಲೀಸ್ ಮೇಡಮ್, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಮೇಡಮ್. ತಗೊಂಡ್ಬಿಟ್ರಾ? ಬೇಡ್ಕೊಂಡು ತಿನ್ನೋ ಲವ್. ಈಗ ನಮ್ಮ ಥರ್ಡ್ ಕಪಲ್ ಗೌರಿ ಅಂಡ್ ಶ್ರಾವಣ್. ಪ್ಲೀಸ್ ಕಮ್ ಆನ್ ಟು ದ ಡಯಸ್. ಏನ್ ಇಷ್ಟು ಖುಷಿಯಾಗಿದ್ಯಾ? ಮುಂದಿನ ಜೋಡಿ ನಾವೇ ಅಲ್ವಾ? ನಾನ್ ಪ್ರಪೋಸ್ ಮಾಡಿದ್ರೆ ಅಲ್ವಾ ನಾವು ಗೆಲ್ಲೋದು ಸೋಲೋದು. ಅದಕ್ಕೆ ನಾನಲ್ಲಿ ಬಾಯೇ ಬಿಡಲ್ಲ. ನೀನೇನ್ ಮಾಡ್ತೀಯೋ ನೋಡ್ತೀನಿ. ನಿನ್ನ ನಾನು ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನೀನಿಷ್ಟು ಸುಂದರವಾಗಿ ಇರ್ತೀಯ ಅಂತಾನೆ ಅನ್ಕೊಂಡಿರ್ಲಿಲ್ಲ. ನಿಜಕ್ಕೂ ನಿನ್ನ ಲವ್ ಮಾಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ನನಗೆ ಹೀಗೆಲ್ಲ ಆಗುತ್ತಾ ಅಂತ ಭಯ ಆಗ್ತಾ ಇದೆ. ಆಗಲ್ವೇನೋ ಅಂತಾನೂ ಭಯ ಆಗ್ತಾ ಇದೆ. ಅಷ್ಟಕ್ಕೂ ನಮ್ಮ ಮದುವೆ ಆಗುತ್ತಾ ಆಗಲ್ವಾ? ನಡೆಯುತ್ತೆ. ಟ್ರೆಂಡಿ ಲವ್. ನಿಜ ಅಂದ್ರೆ ಇವರು ನಂಗೆ ಎಷ್ಟೋ ಸಲ ಪ್ರಪೋಸ್ ಮಾಡಿದ್ದಾರೆ. ಈಗ ನಾನು ಪ್ರಪೋಸ್ ಮಾಡ್ತೀನಿ. ವಾವ್, ಇದು ಡಿಫ್ರೆಂಟ್ ಆಗಿದೆ. ಮಾಡಿ. ಸಾರು ನಾನ್ ಕೋಪರೇಷನ್ ಅಂತ ಬಾಯ್ ಬಿಡದೆ ಇದ್ರು ಮೇಡಮ್ ಜಾಣತನ ತೋರಿಸಿದ್ರು. ಈ ರೌಂಡ್ ಸಾರ್ ಕತೆ ಮುಗ್ದಾಗೆ. ನಾನೊಬ್ಳು ಗೊತ್ತಿಲ್ಲದೆ ಬಂದಿರೋ ಅತಿಥಿ, ಎಲ್ಲೋ ಇರೋ ಕಾಡು ಹೂವು. ಗುಡಿಲಿರೋ ದೇವ್ರ ಪಾದಕ್ಕೆ ಸೇರಿರೋ ಹಾಗೆ ನಾನು ನಿಮ್ ಜೀವನಕ್ಕೆ ಬಂದೆ. ನಾನ್ಯಾರೋ ನಿಮಗ್ ಗೊತ್ತಿಲ್ಲ. ನನ್ನ ನಾನು ಅಂತ ನೀವು ಪ್ರೀತಿಸ್ಲಿಲ್ಲ. ಎರಡು ದಿನ ಇದ್ದು ಹೊರಟೋಗೋಳು ಅಂದ್ಕೊಂಡಿದ್ದೆ. ಆದ್ರೆ ಆಮೇಲೆ ಗೊತ್ತಾಯ್ತು ನಾನ್ ಬಂದಿದ್ದು ವಾಪಸ್ ಹೋಗೋದಿಕ್ಕಲ್ಲ ಅಂತ. ತಿರುಗಿ ನೋಡಿದ್ರೆ ನನ್ನ ಪಕ್ಕದಲ್ಲಿ ನೀವಿಲ್ಲ. ನಿಮ್ ಹೆಜ್ಜೆ ಗುರ್ತನ್ನ ಹುಡುಕ್ತಾ ಬಂದೆ. ಹೂವಾಗಿ ಪೂಜೆ ಮಾಡೋದಕ್ಕಲ್ಲ, ಮನುಷ್ಯಲಾಗಿ ಪ್ರೀತಿಸೋದಕ್ಕೆ. ಆಗ ನನ್ನ ಸ್ಥಾನ ನಿಮ್ ಪಾದದ ಹತ್ರ. ಈಗ ನಿಮ್ ಹೃದಯದಲ್ಲಿ ಜಾಗ ಕೇಳ್ತಿದ್ದೀನಿ. ಅಲ್ಲಿ ಚಿಕ್ಕ ಜಾಗ ಕೊಡಿ ಸಾಕು.
ನಿಮ್ಮ ಎದೆ ಬಡ್ತಾ ಆಗ್ತೀನಿ. ಈ ಜನ್ಮಕ್ಕೆ, ಪ್ರತಿ ಜನ್ಮಕ್ಕೆ, ಜನ್ಮ ಜನ್ಮಕ್ಕೆ. ಈ ತರ ಪ್ರಪೋಸ್ ನೋಡಿದ್ಮೇಲೂ ಸುಮ್ನೆ ಕೂತಿದ್ದೀರಲ್ಲ, ಹೊಡಿರಿ ಚಪ್ಪಾಳೆ. ಮೊದಲನೇ ರೌಂಡ್ ಅಲ್ಲಿ 4 ಕಂಟೆಸ್ಟೆಂಟ್ ಚೆನ್ನಾಗಿ ಪ್ರಪೋಸ್ ಮಾಡಿದ್ರು. ಜಡ್ಜಸ್ ಕೊಟ್ಟಿರೋ ಮಾರ್ಕ್ಸ್ ಪ್ರಕಾರ ಇವರಲ್ಲಿ ತುಂಬಾ ಚೆನ್ನಾಗಿ ಒಬ್ರು ಕಂಟೆಸ್ಟೆಂಟ್ ಸೂಪರ್ ಆಗಿ ಪ್ರಪೋಸ್ ಮಾಡಿದ್ರು. ಅವರು ಮಿಸಸ್ ನಿತ್ಯ. ಸೊ ಈ ರೌಂಡ್ ವಿನ್ನರ್ಸ್ ನಿತ್ಯ ಅಂಡ್ ಜೈ. ಆಲ್ ದಿ ಬೆಸ್ಟ್ ಮೇಡಮ್. ಈ ರೌಂಡ್ ಕೂಡ ನೀವೇ ಗೆಲ್ಬೇಕು. ಥ್ಯಾಂಕ್ ಯು ನಾಣಿ ಅವರೇ. ಅವಳು ಈ ರೌಂಡ್ ಅಲ್ಲಿ ಯಾವ ಪರಿಸ್ಥಿತಿಲೂ ಗೆಲ್ಬಾರ್ದು ಜೈ. ಅವಳು ಗೆಲ್ಬೇಕು ಅಂದ್ರೆ ನನ್ನ ರೆಡಿ ಮಾಡ್ಬೇಕಲ್ಲ. ಬನ್ನಿ ಹೋಗೋಣ. ಬೇಗ ಕೋಟ್ ತೆಗ್ದ್ಬಿಡಿ, ರೆಡಿ ಮಾಡ್ತೀನಿ. ಇವಳಿಗೆ ಹೀಗಲ್ಲ, ಮಾಡ್ತೀನಿ. ನಿತ್ಯ ಒಂದು ಇಂಪಾರ್ಟೆಂಟ್ ಕಾಲ್ ಮಾಡ್ಬೇಕು. ಇಲ್ಲಿ ಸಿಗ್ನಲ್ ಸರಿಯಾಗಿ ಸಿಗಲ್ಲ. ನಾನು 2 ಮಿನಿಟ್ಸ್ ಮಾತಾಡ್ಕೊಂಡು ಬರ್ತೀನಿ. ಈಗ ಹೇಗ್ ರೆಡಿ ಮಾಡ್ತೀಯೋ ನಾನು ನೋಡ್ತೀನಿ. ಫೋನು ಇಲ್ಲ, ಗೀನೂ ಇಲ್ಲ. ಎಲ್ಲಿ ಅವರು? ಫೋನಲ್ಲಿ ಮಾತಾಡಕ್ಕೆ ಇಷ್ಟು ಹೊತ್ತಾ? ಎಲ್ಲಿ ಹೋದ್ರು? ಏನಮ್ಮ ಜೈಯಲ್ಲಿ ಇನ್ನೂ ರೆಡಿ ಆಗ್ಲಿಲ್ವಾ? ಟೈಮ್ ಆಗ್ತಿದ್ಯಲ್ಲಮ್ಮ. ಅವರು ಫೋನ್ ಮಾಡ್ಬೇಕು ಅಂತ ಹೊರಗ್ ಬಂದ್ರು ಆಂಟಿ. ಆದ್ರೆ ಎಲ್ಲಿ ಹೋದ್ರು? ಏನು ಆಂಟಿ ಇದು? ಆಂಟಿ ಆಂಟಿ ಸರಿಯಾಗಿ ಇಟ್ಕೋ. ಬನ್ರಿ ಬೇಗ. ಅಬ್ಬಾ, ನಡೀರಿ ನಡೀರಿ. ನಡಿ. Last 2 minutes. ವಾವ್, 3 ಜೋಡಿನೂ ರೆಡಿಯಾಗಿ ಸರಿಯಾದ ಟೈಮಿಗೆ ಬಂದಾಯ್ತು. ಇನ್ನು 1 ಜೋಡಿ ಅಷ್ಟೇ ಬರ್ಬೇಕು. ಅವ್ರು ಎಲ್ಲಿದ್ದಾರೆ? ಆ ಜೋಡಿ ಇನ್ನು ಬರೋದಿಲ್ಲ. ಈ ರೌಂಡ್ ಆಗ್ತಿದ್ದ ಹಾಗೆ ಮನೆ ದಾರಿ ಹಿಡಿಯೋದೆ. ಜೈ ಸರ್ ಇಲ್ಲಿ ನೋಡಿದ್ರ? ಆ ರೂಮಲ್ಲಿದ್ದಾನೆ. ಮತ್ತೆ ನಿತ್ಯ ಮೇಡಮ್? ನಮ್ಗೇನ್ ಗೊತ್ತು? ನಿಮಗೆ ಗೊತ್ತಿಲ್ವಾ? ಸರ್ ಇನ್ನೂ ರೆಡಿ ಆಗಿಲ್ವಲ್ಲ, ಟೈಮ್ ಆಗ್ತಿದೆ ಅಲ್ಲಿ. ನಾನೇನ್ ಮಾಡ್ಲಿ ನಾಣಿ? ಮೇಡಮ್ ಎಲ್ಲಿದ್ದಾರೆ ಸರ್? ನನಗೇನ್ ಗೊತ್ತು? ಇದು ಅನ್ಯಾಯ ಸರ್, ಪಾಪ ಸರ್ ಮೇಡಮ್.
ಏನ್ ನಾಣಿ ನಿಮ್ ಮೇಡಮಿಗೆ ನಾನೇ ಏನೋ ಮಾಡ್ದಾಗ ಹೇಳ್ತಿದ್ಯಲ್ಲ, ಅವಳೆಲ್ಲಿದ್ದಾಳೆ ಅಂತ ಹೋಗಿ ಹುಡ್ಕೋ. ಓನ್ಲಿ 30 seconds ಲೆಫ್ಟ್. ಕೊನೆ ಜೋಡಿ ಎಲ್ಲಿದ್ರು ಬೇಗ ಬರ್ಬೇಕು. ಸರ್ ಏನ್ ನಾಣಿ, ಏನು ಹುಡುಕ್ತಿದ್ಯಾ? ನಿತ್ಯ ಮೇಡಮ್ನ ನೀವೇ ಲವ್ಸಿದ್ರ ತಾನೆ? ನಿಜ ಹೇಳಿ ಸರ್. ನನ್ಗೇನ್ ಗೊತ್ತಾ? ನನ್ಗೇನ್ ಗೊತ್ತಿಲ್ಲ. ಪ್ರಸಾದ್ ಅವರೇ ನಿಜ ಹೇಳಿ, ನಿತ್ಯ ಮೇಡಮ್ನ ನೀವು ನೋಡಿಲ್ವಾ? ನನ್ಗೇನ್ ಗೊತ್ತಾ? ಹೊಟ್ಟೆಗೆ ಅನ್ನ ತಿಂತೀಯಾ ಮಣ್ಣು ತಿಂತೀಯಾ? ಹೋಗ, ನನ್ ಗೊತ್ತಿಲ್ಲ. ನನ್ಗೇನ್ ಗೊತ್ತಿಲ್ಲ, ನನ್ಗೇನ್ ಗೊತ್ತಿಲ್ಲ. ಮೇಡಮ್ 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 ಏನಾಯ್ತು ಮೇಡಮ್? ಮೇಡಮ್ ಎಲ್ಲ ಮುಳುಗೋಯ್ತು. ನಾನೇ ಹೋಗಿ ನಿತ್ಯನ ನೋಡ್ಬಿಟ್ಟ. ವಾವ್, ಮೈಂಡ್ ಬ್ಲೋಯಿಂಗ್, ಆಸಮ್. ಇದನ್ನ ಯಾರು ಅರೇಂಜ್ ಮಾಡಿದಾರೋ ಅವ್ರಿಗೆ ಹ್ಯಾಟ್ಸ್ ಆಫ್. ಅಂದ್ರೆ ಈ ಫ್ಲವರ್ ಬಾಂಬ್ ಕೆಲಸ ನಿಮ್ದಲ್ವಾ ಮೇಡಮ್? ಇಲ್ಲ, ನಾವು ಕೂಡ ನಿಮ್ ತರನೇ ಹೆದ್ರಿದ್ವಿ. ಮತ್ತೆ ಇಷ್ಟು ಜನರನ್ನ ಎದುರಿಸಿ ಸರ್ಪ್ರೈಸ್ ಕೊಡೋ ಆಗೈತೆ ಯಾರಿಗಿದೆ? ಆ ಅವಶ್ಯಕತೆ ನನಗಿದೆ. ಈ ರೀತಿಯಾದ್ರೂ ಜೈ ಗಂಗಾ ಪ್ರೀತಿನ ತಿಳ್ಕೊತಾನೆ. ಪ್ರಾಣ ಬೇಕಾದ್ರೂ ಕೊಡೋ ಅವಳ ಪ್ರೀತಿನ ಗುರ್ತಿಸ್ತಾನೆ. ನನ್ ಪ್ಲಾನ್ ಸಕ್ಸಸ್. ಸರ್ಪ್ರೈಸ್ ಆಗಿ ನಡೆದಿರೋ ಈ ಕೊನೆ ರೌಂಡ್ ಅದ್ಭುತ. ಈ ರೌಂಡ್ ಅಲ್ಲಿ ಕೂಡ ನಿತ್ಯ ಅವರು ತಮ್ಮ ಗಂಡ ಅಂದ್ರೆ ಎಷ್ಟು ಪ್ರೀತಿ ಅಂತ ತೋರಿಸಿದ್ರು. ನಾವು ಗಿವ್ ಹರ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಹೀಗಾಗುತ್ತೆ ಅಂತ ನಿಂಗೆ ಮೊದಲೇ ಗೊತ್ತಿತ್ತಲ್ವಾ? ಇವ್ರಿಗೆ ಗೊತ್ತಾಗ್ದಿದ್ದ ಹಾಗೆ ನೀನೇ ಇಲ್ಲಿ ಬಾಂಬ್ ಅರೇಂಜ್ ಮಾಡಿದ್ಯ. ನಾನು ಈ ರೀತಿ ಚೀಪ್ ಟ್ರಿಕ್ಸ್ಗೆ ಬೀಳ್ತೀನಿ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ. ನಿಜವಾದ ಬಾಂಬ್ ಬಿಟ್ಟು ಸಾಯಿಸಿದ್ರು ಸರಿ, ಮತ್ತೆ ನಿನ್ನ ಪ್ರೀತಿಸಲ್ಲ. ಆ ಪ್ರೀತಿ ಅವತ್ತೇ ಸತ್ತೋಯ್ತು. ಸೊ ಇವತ್ತು ನಮ್ಮ ಬೆಸ್ಟ್ ಕಪಲ್ ಅವಾರ್ಡ್ ಗೋಸ್ ಟು ಮಿಸ್ಟರ್ ಅಂಡ್ ಮಿಸಸ್ ನಿತ್ಯ ಜೈ. ಅವಾರ್ಡ್ ಕೊಡೋಕ್ ಬಂದು ಅವಾರ್ಡ್ ತಗೋತಿರೋ ಈ ಗ್ರೇಟ್ ಕಪಲ್ಗೆ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಕಂಗ್ರಾಟ್ಸ್. ಕಂಗ್ರಾಟ್ಸ್. ಕಂಗ್ರಾಟ್ಸ್ ಜೈ. ಕಂಗ್ರಾಟ್ಸ್. ಕಂಗ್ರಾಚುಲೇಷನ್ಸ್. ಕಂಗ್ರಾಟ್ಸ್. ಕಂಗ್ರಾಚುಲೇಷನ್ಸ್. ಕಂಗ್ರಾಟ್ಸ್. ಕಂಗ್ರಾಟ್ಸ್. ಬಾಯ್. ಮೇಡಮ್ ಇಲ್ಲಿ ಬನ್ನಿ. ಇಲ್ಲಿ ಇಲ್ದಿದ್ರೆ ಇವ್ರ ಮಧ್ಯ ಜಗಳ ಜಾಸ್ತಿ ಆಗಿ ಗೋಡೆನೆ ಎದ್ದು ಬಿಡುತ್ತೆ. ಗೋಡೆ ಅವರೇ ಕಟ್ಕೋತಿದಾರತ್ಗೆ. ಅವ್ರು ಚೆನ್ನಾಗಿರ್ಬಾರ್ದು ಅಂತ ಬೇಡ್ಕೊಳ್ಳೋರು ಯಾರು ಇಲ್ಲ ಇಲ್ಲಿ. ಚಂದ್ರಿಕಾ, ಈಗಷ್ಟೇ ಅಜ್ಜಿ ನಿಲ್ಸು ಅಂತ ಬೈದ್ರಲ್ವಾ, ಮತ್ತೆ ಜಗಳ ಆಡ್ತಿದ್ಯಾ? ಮತ್ತಿನ್ನೇನಣ್ಣ, ಮನೇಲಿ ಇರ್ತೀವಲ್ಲ ಅಂತ ಎಲ್ರಿಗೂ ಹಗ್ರ ಆಗ್ಬಿಟ್ಟಿದೀವಿ. ಇಷ್ಟ ಬಂದಂಗ್ ಮಾತಾಡ್ತಾರೆ. ನೀವ್ ಈ ಮನೇಲಿ ಸುಮ್ನೆ ಇರೋದಲ್ಲ ಅತ್ತೆ, ನಿಮ್ಗೂ ಈ ಮನೇಲಿ ಭಾಗ ಇದೆ.
ನಿಮ್ಗಿಲ್ಲಿರೋದಕ್ಕೆ ಹಿಂಸೆ ಆಗ್ತಿದೆ ಅಂದ್ರೆ ಆಸ್ತಿನ 2 ಭಾಗ ಮಾಡೋಣ. ಟಾಪಿಕ್ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ? ಏನ್ ಮಾತಾಡ್ತಿದ್ಯಾ ಜಯ್? ಕುಟುಂಬನ ಬೇರೆ ಮಾಡ್ತೀಯಾ? ಒಟ್ಟಿಗೆ ಎದ್ದು ಗಲಾಟೆ ಮಾಡ್ಕೊಳ್ಳೋದಕ್ಕಿಂತ ದೂರ ಆಗಿ ಹ್ಯಾಪಿ ಆಗಿರೋದು ಬೆಟರ್ ಡ್ಯಾಡ್. ಶ್ರೀರಾಮಚಂದ್ರ, ಈಗ ಸಂದರ್ಭ ಏನು? ಇವ್ರು ಮಾತಾಡ್ತಿರೋ ಮಾತೇನು? ಬೇರೆ ಆಗೋದ್ರಲ್ಲಿ ಸಂತೋಷ ಇಲ್ಲ. ಕಷ್ಟ ಆಗ್ಲಿ ಸುಖ ಆಗ್ಲಿ ಒಟ್ಟಿಗೆ ಇರೋದ್ರಲ್ಲೇ ಸಂತೋಷ ಸಿಗೋದು. ಇಲ್ಲ ಅಜ್ಜಿ, ಅದು ಹಳೆ ಮಾತು. ದೂರ ಇದ್ರೆ ಹ್ಯಾಪಿ ಆಗಿರ್ತೀವಿ ಅನ್ನೋದು ಈಗಿನ ಮಾತು. ಅದಕ್ಕೆ ದೇಶ ಬೇರೆ ಆಗುತ್ತೆ, ರಾಷ್ಟ್ರ ಬೇರೆ ಆಗುತ್ತೆ, ಮನುಷ್ಯರು ಕೂಡ ದೂರ ಆಗ್ತಾರೆ. ಓಹೋ, ದೂರ ಆಗೋದು ಅನ್ನೋ ಟಾಪಿಕ್ ನ ಬಾಸು ಇದಕ್ಕೆ ತಂದಿದ್ದ? ಯಾವಾಗ್ಲೂ ನಿಮ್ಗೆ ನಿಮ್ ಅತ್ತೆಗೆ ದೂರ ಹೋಗೋಣ, ದೂರ ಮಾಡೋಣ ಅನ್ನೋದ್ ಬಿಟ್ರೆ ಒಟ್ಟಾಗಿರೋಣ, ಹೊಂದ್ಕೊಂಡು ಹೋಗೋಣ ಅನ್ನೋದೇನಿಲ್ವಾ? ಹೌದು ಬಿಡಿ, ಬೀಜ ಒಂದ್ ಹಾಕಿದ್ರೆ ಬೆಳೆ ಬೇರೆ ಯಾವ್ದೋ ಬರುತ್ತಾ? ಎಲ್ಲ ಸೋದರತೆ ಹೋಲ್ಕೆ. ಆ ಬುದ್ಧಿ ಎಲ್ಲ ಹೋಗುತ್ತೆ? ಶಟ್ ಅಪ್. ಎಲ್ಲ ಆಗ್ತಿರೋದು ನಿನ್ನಿಂದನೇ. ನೀನಿಲ್ಲ ಅಂದ್ರೆ ಇಲ್ಲಿ ಯಾವ ಗಲಾಟೆನೂ ಆಗಲ್ಲ. ಹೌದು, ನಾನು ಇಲ್ದೇ ಇದ್ರೆ ನೀವು ತುಂಬಾ ಚೆನ್ನಾಗಿರ್ತಿದ್ರಿ. ನಾನೇ ನಿಮ್ ಮಧ್ಯೆ ಜಗಳ ತಂದಿದ್ದು. ಎಲ್ರೂ ಇದೇ ಅನ್ಕೋತಿದ್ದೀರಾ? ಅಂದ್ಕೊಳ್ಳೋದಲ್ಲ, ಅದೇ ನಿಜ. ಈ ಜಗಳಕ್ಕೆಲ್ಲ ಕಾರಣ ನೀನೇ. ಅಬ್ಬಬ್ಬಬ್ಬಬ್ಬ, ಏನ್ ಸರ್ ನೀವು? ಬೆಸ್ಟ್ ಕಪಲ್ ಅವಾರ್ಡ್ ಕೊಟ್ಟಿದ್ದಾರೆ ನಿಮ್ಗೆ ಅಂದ್ರೆ ಅದ್ರ ಅರ್ಥ ಏನು ಅಂತ ಗೊತ್ತಾ ಸರ್? ಕೊನೆಗೂ ನಮ್ಮ ಆಸೆ ನೆರವೇರೋ ಹಾಗೆ ಕಾಣಿಸ್ತಾ ಇಲ್ಲ. ಕೊನೆಗೂ ನಾನು ಹೋದ್ಮೇಲಾದ್ರೂ ನೀವಿಬ್ರು ಬದಲಾಗ್ತೀರೇನೋ, ನನ್ ಸಾವಾದ್ರೂ ನಿಮ್ಮನ್ನ ಒಂದು ಮಾಡುತ್ತೇನೋ. ಅಜ್ಜಿ ಅಜ್ಜಿ, ನೋಡಮ್ಮ ನಿತ್ಯ, ಜೈ ನಿನ್ ಎಷ್ಟು ಇಷ್ಟಪಟ್ಟಿದ್ನೋ ನಮಗಿಂತ ನಿನಗೆ ಚೆನ್ನಾಗ್ ಗೊತ್ತು. ಮದ್ವೆಲಿ ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಂಡೆ. ಈಗ ತಾಳಿನೇ ಕುತ್ತಿಗೆಗೆ ಭಾರ ಆಗ್ತಿದ್ಯಾ? ನೀನ್ ನಮ್ ಸೊಸೆ ಆದ್ರೂ ಮಗಳು ಅಂದ್ಕೊಂಡಿದೀನಮ್ಮ. ನೀನ್ ಯಾವತ್ತೂ ನಮ್ ನಿತ್ಯ ಆಗೇ ಇರಮ್ಮ. ಜಯ್, ನೀವೊಬ್ರಿಗೊಬ್ರು ಪೈಪೋಟಿ ಮಾಡ್ಕೊಂಡು ಹಾಗೆ ಸಾಧಿಸ್ಬೇಕು ಅನ್ಕೊಂಡಿದ್ದೀರಿ. ಅದ್ ನಿಜ ಅಲ್ಲ, ನಮ್ಮೇಲ್ ಸಾಧಿಸ್ತಿದ್ದೀರಾ. ನಿತ್ಯ ನಮ್ಮನೆ ದೀಪ. ಅವಳಿಗೆ ನೋವು ಕೊಟ್ಟು ನಮ್ಮನೆಗೆ ಶಾಪ ಬರೋ ಹಾಗೆ ಮಾಡ್ಬೇಡ. ಏನಣ್ಣ ನೀನ್ ಮಾತಾಡ್ತಿರೋದು? ಆಗಿಂದ ನೋಡ್ತಿದೀನಿ, ಇಲ್ಲಿ ತಪ್ಪೆಲ್ಲ ಜೈದೆ ಅನ್ನೋ ಹಾಗೆ ಅವನ್ನ ಅಪರಾಧಿ ತರ ನೋಡ್ತಿದ್ದೀರಲ್ಲ. ಯಾಕೆ? ಅವಳು ಆಡಿದ ಮಾತು ಮಾಡಿರೋ ಕೆಲ್ಸಕ್ಕೆ ಅಲ್ವಾ ಪರಿಸ್ಥಿತಿ ಇಲ್ಲಿ ತನಕ ಬಂದಿದ್ದು. ಈ ವಿಷಯ ನಿಮಗ್ ಗೊತ್ತಿಲ್ವಾ? ತಪ್ಪು ಯಾರ್ ಮಾಡಿದ್ದು ಯಾರ್ ಹೇಳ್ತಿದ್ದೀರಾ? ತಪ್ಪು ತಿಳ್ಕೊಂಡು ತಿರುಗ್ ಬಂದು ಇವ್ರ ಕಾಲ್ ಹಿಡ್ಕೊಂಡ್ರು. ಕೇಳ್ದೆ ಇದ್ರೆ ಏನ್ ಮಾಡೋದು ಆಂಟಿ? ಮನ್ಸು ಮುರಿದು ಹೋದ್ಮೇಲೆ ಸರಿ ಮಾಡೋದು ಕಷ್ಟನಮ್ಮ. ಕೈಕಾಲ್ ಹಿಡ್ಕೊಂಡು ಎಷ್ಟು ಬೇಡ್ಕೊಂಡ್ರು ನೀನ್ ಹೇಳೋ ಮಾತಿಗೆ ಯಾವ ಗಂಡಸರು ಕರಗೋದಿಲ್ಲ. ಸಾಕ್ ನಿಲ್ಸಿ. ಸಾಧ್ಯವಾದ್ರೆ ಅವ್ರಿಬ್ರನ್ನ ಒಂದು ಮಾಡೋಕೆ ಪ್ರಯತ್ನ ಪಡಿ. ಅದನ್ ಬಿಟ್ಟು ಅವ್ರಿಬ್ರು ಮಧ್ಯೆ ಕಿಚ್ ಹಚ್ಚೋದಕ್ಕೆ ಪ್ರಯತ್ನ ಮಾಡ್ಬೇಡಿ. ಮಕ್ಳು ತಪ್ಪು ಮಾಡಿದ್ರೆ ನಾವು ಸರಿ ಮಾಡ್ಬೇಕು. ಮಾಡಿರೋ ತಪ್ಪಿಗೆ ನಿತ್ಯ ಎಷ್ಟು ಸಲ ಕಣ್ಣೀರು ಹಾಕಿದಾಳೆ ಅಂತ ನನಗ್ ಗೊತ್ತು. ಅವಳ ತಪ್ಪನ್ನ ಅವಳು ತಿದ್ಕೊಂಡು ಜೈ ಬೇಕು ಅಂತ ತಾನೆ ಅವಳು ಇಲ್ಲಿಗೆ ಬಂದಿರೋದು. ಈಗ್ಲೂ ಕೂಡ ನಾವು ಅವಳನ್ನ ಕ್ಷಮಿಸ್ದೆ ಹೋದ್ರೆ, ಇವನ್ಗೆ ಬುದ್ಧಿ ಹೇಳ್ದೆ ಹೋದ್ರೆ ಅವ್ರು ಯಾವತ್ತೂ ಒಂದಾಗೋದಿಲ್ಲ. ಬನ್ನಿ ಯಜಮಾನ್ರೆ, ನಿದ್ರೆ ಮಾಡೋಣ. ಏನು ಚಿ? ನಿಮ್ ರೂಮಿಗೆ ಬಂದಿದ್ದಕ್ಕ? ಈ ಮನೆಗೆ ಬರಕ್ ಬಿಡಲ್ಲ ಅಂದ್ರಿ. ಒಂದೇ ಸಲ ನಿಮ್ ರೂಮಿಗೆ ಬಂದೆ. ನಿಮ್ ಮನ್ಸೊಳಗೆ ಬರೋದಕ್ಕೆ ಇನ್ ಜಾಸ್ತಿ ಟೈಮ್ ಹಿಡಿಯಲ್ಲ. ಏಯ್,
ಮನೆಯವ್ರ ಮುಂದೆ ಕಣ್ಣೀರ್ ಹಾಕಿ ಅವ್ರನ್ನ ಯಾಮಾರಿಸ್ದೆ, ಆದ್ರೆ ಅಷ್ಟು ಈಸಿಯಾಗಿ ನನ್ನ ಕನ್ವಿನ್ಸ್ ಮಾಡಕ್ಕಾಗಲ್ಲ. ಯಾಕೆ? ನಿಮ್ದೇನು ಕಲ್ಲಿನ ಮನ್ಸಾ? ನಾನ್ ಕಲ್ಲಾಗೋ ಹಾಗೆ ಮಾಡಿದ್ದೆ ನೀನು. ಈ ಮನ್ಸ್ ಯಾವತ್ತೂ ಕರಗಲ್ಲ. ನಾನ್ ಕರಗಿಸ್ತೀನಿ. ಏ ಡೋಂಟ್ ಟಚ್ ಮೀ. ಯಾಕೆ? ಮುಟ್ಬಿಟ್ರೆ ಮಾಸ್ ಹೋಗ್ತೀರಾ? ಪರವಾಗಿಲ್ಲ ಬಿಡಿ, ವಾಷಿಂಗ್ ಮೆಷಿನ್ ನಲ್ಲಿ ಹಾಕಿ ಚೆನ್ನಾಗಿ ಒಗ್ದು ಆರ್ ಹಾಕ್ತೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಬನ್ನಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನೀನಂದ್ರೆ ನಂಗೆ ಇಷ್ಟ ಇಲ್ಲ ಅಂದ್ರು ಯಾಕೆ ಹಿಂದೆ ಬಿದ್ದು ಸಾಯ್ತ್ಯಾ? ನೀವ್ ಮಾತ್ರ ಕಡಿಮೆ ಮಾಡಿದ್ರಾ? ಎಷ್ಟು ಸಲ ನನ್ನ ಅಳ್ಸಿಲ್ಲ ನೀವು? ಮಾತಾಡಿದ್ರೆ ಮುತ್ತು, ಮಾತಾಡದೆ ಇದ್ರೆ ಹಗ್ಗು. ಎಲ್ಲಾರ ಮುಂದೆ ಅವ್ವಾ ಎಷ್ಟು ನಾಟಕ ಮಾಡಿಲ್ಲ. ಕಾಲ್ ತೊಳೆಯೋದು, ಸೊಂಟ ಗಿಲ್ಲೋದು, ಕೈ ಹಿಡ್ಕೊಳ್ಳೋದು, ಕಳ್ ಕೃಷ್ಣನ್ ಹಾಗೆ ಏನೇನೋ ಮಾಡಿದ್ರಿ. ಅದೆಲ್ಲ ಮುಗ್ದೋದ್ ಕತೆ. ನಿನ್ ಹಾಗೆ ನಾಚಿಕೆ ಬಿಟ್ಟು ನಾನು ಯಾವ ಕೆಲ್ಸನೂ ಮಾಡಿಲ್ಲ. ಯಾಕ್ ಮಾಡಿಲ್ಲ? ಕಾಡಲ್ಲಿ ನಾನು ಒದ್ದೆ ಬಟ್ಟೆಲಿದ್ರೆ ಕದ್ದು ಕದ್ದು ನೋಡಿಲ್ವಾ? ಚೆನ್ನಾಗ್ ಕುಡ್ಕೊಂಡು ನಾನು ಗಂಡ ವೇಷದಲ್ಲಿ ಇದ್ರು ಬಿಡ್ದೆ ನಿಮ್ ಪಕ್ಕ ಮಲ್ಗೋಕ್ ಹೇಳಿಲ್ವಾ? ನೇರವಾಗಿ ಓಪನ್ ಜಾಗದಲ್ಲಿ ಫಸ್ಟ್ ನೈಟ್ ಏರ್ಪಾಡ್ ಮಾಡಿದ್ರಲ್ಲ, ಅದಕ್ಕಿಂತ ಬೇರೆ ಬೇಕಾ? ನನಗ್ ಹೇಳೋ ಮೊದ್ಲು ತಾವ್ ಮಾಡಿರೋ ಘನ ಕಾರ್ಯನ ನೆನಪು ಮಾಡ್ಕೊಳ್ಳಿ. ಓಯ್, ಅದೆಲ್ಲ ನಾನಿನ್ನ ಇಷ್ಟ ಪಡ್ತಿದ್ದಾಗ. ಈಗ ಮಾತ್ರ ನಿಮ್ ಮೇಲೆ ಇಷ್ಟ ಇಲ್ದೆ ಮಾಡ್ತಿದ್ದೀನಾ? ನೀವಂದ್ರೆ ಇಷ್ಟ ಅಂತ ಅಲ್ವಾ ಮಾಡ್ತಿರೋದು? ನಾನಂದ್ರೆ ಇಷ್ಟ ಇಲ್ಲ, ನನ್ ಮೇಲೆ ಪ್ರೀತಿನೇ ಇಲ್ಲ ಅಂತಂದಿದ್ದೆ. ಮತ್ತೀಗ ಯಾಕೆ? ಆಗಾದ್ರೆ ಏನೋ ಮನ್ ಸರಿ ಇಲ್ದೆ ನನ್ ಫ್ರೆಂಡ್ ಸತ್ತು ಹೋದ್ಲು ಅನ್ನೋ ನೋವಲ್ಲಿ ಹಾಗಂದೆ. ಅದ್ನೇ ಇಟ್ಕೊಂಡ್ರೆ ಹೇಗೆ? ಮತ್ತೆ ನೀವೇ ಬೇಕು ಅಂತ ವಾಪಸ್ ಬರ್ಲಿಲ್ವಾ? ಯಾಕೆ? ನೀವ್ ಮಾತ್ರ ನನ್ನ ಬಿಟ್ಟು ನಾನ್ ಬೇಡ ಅಂತ ಕುಡಿಯೋಕ್ ಶುರು ಮಾಡ್ಲಿಲ್ವಾ? ನಾನ್ ಬಿಟ್ಬಿಟ್ನಾ? ಹಿಂದೆನೆ ಬಂದು ನಿಮ್ಮನ್ನ ಸರಿ ಮಾಡ್ಲಿಲ್ವಾ? ಈಗ ನನಗೋಸ್ಕರ ನೀವ್ ಬದ್ಲಾಗ್ಬಾರ್ದಾ? ನೀವ್ ತಪ್ಪು ಮಾಡಿದಾಗ ನಾನ್ ಕ್ಷಮಿಸ್ದೆ, ನಾನ್ ತಪ್ಪು ಮಾಡಿದ್ರೆ ಕ್ಷಮಿಸಲ್ವಾ? ಏಯ್, ಈ ಆರ್ಗ್ಯುಮೆಂಟ್ಸ್ ಎಲ್ಲ ಬೇಕಾಗಿಲ್ಲ. ನಿನಗೂ ನನಗೂ ಸೆಟ್ ಆಗಲ್ಲ. ನೀನ್ ಇಲ್ಲಿದ್ರೆ ನಂಗೆ ಹಿಂಸೆ ಆಗುತ್ತೆ. ನನಗೆ ಹಿಂಸೆ ಕೊಡದೆ ದಯವಿಟ್ಟು ಇಲ್ಲಿಂದ ಹೊರಟೋಗು. ಗೆಟ್ ಔಟ್. ಯಾಕ್ರಿ ಇಷ್ಟು ಸಲ ಹೋಗು ಹೋಗು ಅಂತಿದ್ದೀರಾ? ಎಷ್ಟು ಸಲ ಹೇಳಿದ್ರು ನೀನ್ ಹೋಗ್ತಿಲ್ವಲ್ಲ? ನಾಚಿಕೆ ಇಲ್ದೆ ಇಲ್ಲ ಇದ್ಯಾ? ಅರೆ ನಿಜ ಅಂಕಲ್, ಬೇಕಾದ್ರೆ ನೋಡಿ. ಆಂಟಿ ಮೇಲೆ ಆಣೆ. ಮರ್ಯಾದೆಗ್ ನಿಜ ಹೇಳು, ನಮ್ ಹುಡ್ಗನ್ಗೆ ಏನ್ ಮಾಡ್ದೆ? ಅಯ್ಯೋ ರಾಮ, ನಾನೇನ್ ಮಾಡ್ತೀನಿ? ಇವ್ರ ಮೇಲೆ ಯಾವತ್ತೂ ಹಲ್ಲಿ ಬೀಳಿಲ್ವಂತೆ, ಅದಕ್ಕೆ ಹೀಗಿದ್ದಾರೆ. ಆದ್ರೂ ಹಲ್ಲಿ ಇವನ್ ಮೇಲ್ ಬಿದ್ದಿದ್ದಕ್ಕೆ ನೀನ್ ಯಾಕೆ ಕಿರ್ಚಿದೆ? ಅಂದ್ರೆ ಇವರು ಶಾಕ್ ಅಲ್ಲಿ ಕೂಗ್ಲಿಲ್ಲ. ಇವ್ರಿಗೆ ಏನಾಯ್ತೋ ಏನೋ ಅಂತ ನಾನೇ ಕೂಗಿದ್ದು. ಮತ್ತೆ ಡೋರ್ ತಟ್ಟಿದ್ರೆ ತಕ್ಷಣ ಯಾಕೆ ತೆಗಿಲಿಲ್ಲ? ಇವ್ರಿಗೆ ಏನಾಯ್ತು ಅನ್ನೋ ಭಯಕ್ಕೆ ತೆಗಿಲಿಲ್ಲ. ಅಬ್ಬಾ, ಜೈ ಮಾತಾಡು. ಏನಾಯ್ತು ಜೈ? ಸಾರ್ ಮಾತಾಡಿ ಸಾರ್. ಕಳ್ಳ ಇವನು. ಬಟ್ಟೆ ಹಾಕೊಂಡಿದ್ದೀನಲ್ವಾ, ಇನ್ನು ಯಾಕೆ ಹಾಗೆ ನೋಡ್ತಿದ್ಯೋ? ಎಲ್ರಿಗೂ ನನ್ ಮೇಲೆ ಡೌಟ್ ಬರ್ತಿದೆ. ಜೈ ಮಾತಾಡು. ಏ ಜೈ, ಜೈ ಮಾತಾಡೋ. ಜೈ ಜೈ ಏನಾಯ್ತಪ್ಪ? ಏನಾಯ್ತು ಜೈ? ಏ ಜೈ, ಜೈ ಏನಾಯ್ತು ನಿನ್ಗೆ? ಎಲ್ಲಿ ನೋಡ್ತಿದ್ಯೋ? ಪ್ರಯೋಜನ ಇಲ್ಲ, ತಕ್ಷಣ ಡಾಕ್ಟರ್ಗೆ ಫೋನ್ ಮಾಡಿ. ಹೌದೌದು, ಅದೇ ಕರೆಕ್ಟ್ ಮಾಡು. ಜೈ, ಹಲೋ, ಡಾಕ್ಟರ್ ಇದಾರಾ?
ಬನ್ನಿ ಡಾಕ್ಟರ್ ಬನ್ನಿ, ನಮ್ ಬಾಸ್ಗೆ ಏನಾಯ್ತು ಅಂತ ಬೇಗ ನೋಡಿ ಹೇಳಿ. ಅವ್ರಿಗೆ ಸಾಲ ಕೊಟ್ಟಿದ್ದೀರಾ? ಅಯ್ಯೋ ಇಲ್ಲ ಸರ್. ಮತ್ತೆ ಯಾಕೆ ಇಷ್ಟು ಓವರ್ ಆಕ್ಟಿಂಗ್? ದಾರಿ ಬಿಡಿ. ಹಲೋ ಸರ್, ಏನಾಯ್ತು? ಹಲ್ಲಿ ಮೇಲ್ ಬಿದ್ದ ಶಾಕ್ಗೆ ಹೀಗಾಗಿದ್ದಾನೆ. ವಾಟ್? ನಿಜನೇ ಸರ್, ನಮ್ ಮೇಡಮ್ ಹೇಳಿದ್ದು. ಹಲ್ಲಿ ಬಿದ್ರೆ ಯಾರು ಈಗ ಫ್ರೀಸ್ ಆಗಲ್ವಲ್ಲ? ನಮ್ದು ಸೇಮ್ ಡೌಟೇ. ಪ್ರಜ್ಞೆ ಇದೆಯಾ? ಕೋಮಗ್ ಹೋದ್ನಾ ಡಾಕ್ಟರ್? ಪಲ್ಸು ನಾರ್ಮಲ್ ಆಗೇ ಇದೆ, ಎಕ್ಸ್ಪ್ರೆಷನ್ಸು ಅಬ್ನಾರ್ಮಲ್ ಆಗಿದೆ. ಹಾಸ್ಪಿಟಲ್ ಕರ್ಕೊಂಡು ಹೋದ್ ಬೆಟರ್ ಅಂತೀರಾ? ಬೇಕಾಗಿಲ್ಲ, ಒಂದು ಹಲ್ಲಿ ತಗೊಂಡ್ ಬನ್ನಿ. ಹಲ್ಲಿನ ತರ್ತೀನಿ ರೀ ಸರ್. ತಗೊಳ್ಳಿ ಡಾಕ್ಟ್ರೆ. ಅದನ್ನ ಅವ್ರ ಮೇಲೆ ಹಾಕಿ. ನೋ, ಹಲ್ಲಿದೆಲ್ಲ ಪ್ರಾಬ್ಲಮ್ ಬೇರೆ ಏನೋ ಇದೆ. ಏನಮ್ಮ ನೀನ್ ಹಲ್ಲಿ ಬಿತ್ತು ಅಂತ ಹೇಳ್ದೆ? ಅಂದ್ರೆ ಈ ಹಲ್ಲಿ ಆ ಹಲ್ಲಿ ಅಲ್ಲ ಆಂಟಿ. ಅಂದ್ರೆ ಅದೇ ಹಲ್ಲಿ ಬಿದ್ರೆ ರಿಯಾಕ್ಟ್ ಮಾಡ್ತಾನ? ಆ ಹಲ್ಲಿ ಎಲ್ಲಿದೆಯೋ ಏನೋ, ಮಚ್ಚೆ ಗುರುತು ಏನಾದ್ರೂ ಇದ್ರೆ ಹೇಳಿ ಮೇಡಮ್. ಇನ್ನು ಒಳ್ಳೇದು, ಅಡ್ರೆಸ್ ಆಧಾರ್ ಕಾರ್ಡ್ ನಂಬರ್ ಕೇಳಲಿಲ್ಲ. ಹಲ್ಲಿಗೆ ಮಚ್ಚೆ ಗುರುತು ಏನಿರುತ್ತೆ? ನಾನು ಒಪ್ಪಲ್ಲ. ಹೌದು, ಒಪ್ಕೊಳ್ಳಲ್ಲ. ಹಾಗಿದ್ರೆ ನನ್ನ ಚೇರ್ಮನ್ ಮಾಡಿ. ಮನೇಲಿ ಅಡ್ಗೆನೆ ಮಾಡಲ್ಲ, ಆಫೀಸಲ್ಲಿ ವರ್ಕ್ ಏನ್ ಮಾಡ್ತೀರಾ ಅತ್ಗೆ? ಹೋಗ್ಲಿ, ನೀವೇ ಚೇರ್ಮನ್ ಆಗ್ಬಿಡಿ ಅತ್ಗೆ, ನಿಮ್ಗೆ ಅಡ್ಗೆ ಮಾಡಕ್ ಚೆನ್ನಾಗ್ ಬರುತ್ತಲ್ಲ. ನಿಲ್ಸಿ, ಮನೇಲೂ ಗಲಾಟೆ ಇಲ್ಲೂ ಗಲಾಟೆನಾ? ಚೇರ್ಮನ್ ಆಗಿ ನಾನು ನಿತ್ಯನ ಪ್ರಪೋಸ್ ಮಾಡ್ತಿದ್ದೀನಿ. ನಿತ್ಯ ಅವರಾದ್ರೆ ನಮ್ಗೋಕೆ. ನಿತ್ಯ ಚೇರ್ಮನ್ ಆಗೋದು ನನಗೆ ಒಪ್ಪಿಗೆನೆ. ನನಗೂ ಒಪ್ಗೆನೆ. ಅವಳು ಚಿಕ್ಕ ಹುಡುಗಿ, ಅಷ್ಟು ದೊಡ್ಡ ಜವಾಬ್ದಾರಿನ ಹೇಗ್ ಹ್ಯಾಂಡಲ್ ಮಾಡ್ತಾಳೆ? ಹೌದು, ನಾಳೆ ಕಂಪ್ನಿ ದಿವಾಳಿ ಆದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ? ಎಲ್ರು ರೋಡಿಗೆ ಬರ್ಬೇಕು. ಜೈ ಸರ್ ಹಾಗೆ ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಆದ್ರೆ ಒಂದ್ಸರಿ ಅವಕಾಶ ಕೊಟ್ಟು ನೋಡೋಣ. ಒಂದ್ಸಲ ನಿತ್ಯಾಗ ಅವಕಾಶ ಕೊಟ್ಟು ನೋಡೋಣ. ಎಲ್ಲರೂ ಯೋಚನೆ ಮಾಡಿ. ಈ ಸಿಚುವೇಶನ್ ಅಲ್ಲಿ ನಿತ್ಯ ಮೇಡಮ್ ಆದ್ರೆ ಬೆಟರ್ ಅಂತ ನನಗನ್ನಿಸ್ತದೆ. ಅನ್ಸೋದೇನೋ, ಅವಳಿಗೆ ಯಾವ ತರದ ಅನುಭವ ಇಲ್ವಲ್ಲ. ನಿತ್ಯಾಗ ಅನುಭವ ಇಲ್ಲ ಅಂದ್ರೆ ಏನು? ಅವಳು ರೂಪ ಮಗಳು. ಅಮ್ಮನ ಹೊಟ್ಟೆಲೆ ಚಕ್ರವ್ಯೂಹ ವಿದ್ಯೆ ಕಲ್ತಿರೋ ಅಭಿಮನ್ಯು ಇದ್ದ ಹಾಗೆ. ರೂಪ ಎಷ್ಟು ಸಕ್ಸಸ್ಫುಲ್ ಬಿಸ್ನೆಸ್ ವುಮೇನು ಅಂತ ನಮ್ಮೆಲ್ರಿಗೂ ಗೊತ್ತು. ಅವ್ರ ಡಾಟರ್ ಆಗಿರೋ ನಿತ್ಯ ಈ ಸಿಚುವೇಶನ್ ನ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾಳೆ. ಇದೆಂತ ಕಷ್ಟನಪ್ಪ ತಂದೆ. ಚಿಕ್ಕ ವ್ಯವಹಾರ ಮಾಡೋ ಅನುಭವನೂ ನನ್ಗಿಲ್ಲ. ಇಷ್ಟು ದೊಡ್ಡ ಬಿಸ್ನೆಸ್ ಹೇಗ್ ನಡ್ಸೋದು? ದೇವ್ರೇ, ನನಗ್ ಯಾಕೆ ಈ ಪರಿಸ್ಥಿತಿ? ಇವರೊಬ್ರು ನನ್ ಜೀವ ತಿಂತಾರೆ. ನಿತ್ಯ ಚೇರ್ಮನ್ ಆದ್ರೇನೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅವಳಿಗೆ ಸಪೋರ್ಟ್ ಮಾಡೋರು ಕೈ ಮೇಲೆತ್ತಿ. ಮೇಡಮ್, ಟೆಂಪ್ರವರಿ ಚೇರ್ಮನ್ ಆಗಿ ಈ ಫೈಲ್ ಮೇಲೆ ಸೈನ್ ಮಾಡಿ. ಮೇಡಮ್, ಮೊನ್ನೆ ಇದೇ ಆಫೀಸಲ್ಲಿ ಜೈ ಸರ್ ಹತ್ರ ಚಾಲೆಂಜ್ ಮಾಡಿದ್ರಿ, ಈಗ ಗೆದ್ದು ಬಿಟ್ರಿ. ನಾಣಿ ಅವರೇ,
ಇದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಾನ್ ನಿಜವಾಗ್ಲೂ ನಿಮ್ ಸರ್ಗೆ ಮೋಸ ಮಾಡ್ದೆ ಅಂದ್ಕೊಂತಾರೆ. ನೀವು ಸ್ವಲ್ಪ ಇದೆಲ್ಲ ಆ ಚೇರ್ಗೋಸ್ಕರನೇ ಮಾಡ್ತಿದ್ದಾಳೆ ಅಂತ ನನ್ಗನಿಸ್ತಿದೆ. ಅನ್ಸಿದ್ರು ಅದೇ ನಿಜ ಆದ್ರೂ ಈಗ ನಾವೇನ್ ಮಾಡೋದು? ನೋಡೋದ್ ಬಿಟ್ರೆ ನಾವಿನ್ ಮನೆಗೆ ಹೊರಡ್ತೀವಮ್ಮ. ಹುಷಾರಾಗಿ ಕೆಲಸ ನೋಡ್ಕೋ. ನಡೀರಿ. ಏಯ್, ಚೀಟಿಂಗ್ ಇದು. ಏನ್ ಚೀಟಿಂಗ್? ನಿಮ್ಮನ್ನ ಮಾಮೂಲಿ ಮನುಷ್ಯನ್ ಮಾಡೋಕೆ ನಾನು ಎಷ್ಟು ಕಷ್ಟ ಪಡ್ಬೇಕಾಯ್ತು? ಚೀಟಿಂಗ್ ಅಂತೆ ಚೀಟಿಂಗ್. ನಾನು ಈಗ್ಲೇ ಮನೆಯವ್ರ ಹತ್ರ ಹೋಗಿ ನಿನ್ ವಿಷಯ ಎಲ್ಲ ಹೇಳ್ತೀನಿ. ಹೋಗಿ. ಅರ್ಧ ರಾತ್ರಿ 12 ಆಯ್ತು. ಈಗ ಎಲ್ರೂನು ಎಪ್ಸಿ ಹೇಳಿದ್ರೆ ನಿಮ್ಗೆ ತಲೆ ಕೆಟ್ಟಿದ್ದೆ ಅನ್ಕೊಂತಾರೆ. ಅಯ್ಯೋ, ಕರೆಕ್ಟ್ ಅಲ್ವಾ? ನಾಳೆ ಬೆಳಿಗ್ಗೆ ನಿಂದೆ ಬ್ರೇಕಿಂಗ್ ನ್ಯೂಸ್. ಬನ್ನಿ. ಏಯ್, ಎಲ್ಲಿಗೆ? ಬನ್ನಿ ನೀವು. ಕುತ್ಕೊಳ್ಳಿ ಕುತ್ಕೊಳ್ಳಿ. ಸಿಟ್ ಡೌನ್. ಏನಿದು ಸೌಂಡ್ ಬರ್ತಿಲ್ಲ? ಏನ್ ಮಾಡ್ತಿದ್ದಾಳೆ? ಅಮ್ಮ ಬಂದ್ಲು. ಏಯ್, ಬಾಯ್ ತೆಗಿರಿ. ಏಯ್, ಏನ್ ಮಾಡ್ತಿದ್ಯಾ? ಬಾಯ್ ತೆಗಿರಿ. ಏಯ್, ಏನ್ ಮಾಡ್ತಿದ್ಯಾ? ಮೊದ್ಲು ಹೊಟ್ಟೆ ತುಂಬಾ ತಿನ್ನಿ. ಮತ್ತೆ ತಿನ್ಬೇಕು ಅಂದ್ರೆ 3 ದಿನ ಆಗೋಗುತ್ತೆ. ಏನಕ್ಕೆ? ದೊಡ್ಡ ಕತೆ ಅದು. ನಾಳೆಯಿಂದ ನಿಮ್ಗೆ ಎಲ್ಲ ದ್ರವ ಪದಾರ್ಥನೇ. ಹಾ, ಘನ ಪದಾರ್ಥ ಏನೂ ಸಿಗಲ್ಲ. ಯು ಮೀನ್ ಲಿಕ್ವಿಡ್ ಡಯಟ್? ನಾನಷ್ಟು ದಪ್ಪ ಇಲ್ವಲ್ಲ? ದಪ್ಪದ ವಿಷಯ ಅಲ್ರಿ. ಮತ್ ಯಾವ ವಿಷಯಕ್ಕೆ? ನಮ್ಮ ಮಧ್ಯ ನಡೆದಿರೋ ವಿಷಯನ ಎಲ್ರಿಗೂ ಹೇಳ್ತೀನಿ ಅಂದ್ರಲ್ವಾ, ಆ ವಿಷಯಕ್ಕೆ. ಏನ್ ಮಾಡ್ತೀಯಾ? ಮೊದ್ಲು ತಿಂಡಿ ತಿನ್ನಿ. ತಿನ್ನಿ ತಿನ್ನಿ ತಿನ್ನಿ. ಏಯ್, ಹೇಳು ಅದೇನ್ ಮಾಡ್ತೀಯಾ ಅಂತ. ಮೊದ್ಲು ತಿನ್ನಿ. ಏಯ್, ಏನೇ ಮಾಡ್ತಿದ್ಯಾ? ಟಿಫನ್ ಸಾಕಾ? ಇನ್ನು ಬೇಕಾ? ಫಸ್ಟ್ ನಿನ್ ಪ್ಲಾನ್ ಹೇಳು. ತಗೊಳ್ಳಿ. ಫಸ್ಟ್ ನೀರ್ ಕುಡೀರಿ ಕುಡೀರಿ. ಎಲ್ಲಿ ನೋಡ್ತಿದ್ದೀರಾ? ನಿಮ್ ಈ ನಾಟಕಕ್ಕೆ ಇವತ್ತು ಚೆಕ್ ಕೊಡ್ತಿದ್ದೀನಿ. ಬಾಯ್ ತೆಗೀರಿ. ಯಾಕೆ? ಎಲ್ರೂ ಸೇರಿ ಗುಡಿಗೆ ಹೋಗ್ತಿದೀವಿ. ನಿಮ್ಗೆ ಗುಣ ಆಗ್ಲಿ ಅಂತಾನೆ ಅಲ್ಲಿ ಪೂಜಾರಿ ಹತ್ರ ಪೂಜೆ ಮಾಡಿಸಿ ನಿಮ್ ನಾಲ್ಗಿಗೆ ಬರೆ ಹಾಕಿಸ್ತೀನಿ.
ನೀವು ಮಾತಾಡದೇ ಇರೋ ಹಾಗೆ ಮಾಡಿಸ್ತೀನಿ. ಈಗ ಹೇಳಿ ಯಜಮಾನ್ರೆ, ಬಾಯ್ ತೆಗಿಯೋಕ್ಕಾಗಲ್ಲ. ಯಾರಿಗ್ ಬುದ್ಧಿ ಇಲ್ಲ? ಅಯ್ಯೋ, ಶಾಕ್ ಹೊಡ್ತಿರೋ ತರ ಯಾಕೆ ಹಾಗೆ ಗಿಂಜೋದು? ಸುಮ್ನಿರಿ. ಇವತ್ತಿಂದ ನಿಮ್ಗೆ ಆಡಿಯೋ ಕಟ್ಟು, ಸ್ವಲ್ಪ ಹೊತ್ತು ವಿಡಿಯೋ ಕೂಡ ಕಟ್ಟೆ. ಅಂದ್ರೆ ಚಿಕ್ಕಪ್ಪ, ಇವರು ಸುಮ್ನೆ ಇರೋಕಾಗ್ದೆ ಏನೇನೋ ಮಾಡ್ತಿದ್ದಾರೆ, ಅದಕ್ಕೆ ಕಟ್ ಹಾಕ್ದೆ. ಕಣ್ಣಲ್ಲಿ ಏನೇನೋ ಸನ್ನೆ ಮಾಡ್ತಿದ್ದಾರೆ, ಅದಕ್ಕೆ ಕಣ್ಣಿಗೆ ಬಟ್ಟೆ ಕಟ್ದೆ. ಬಾಯಿಂದ ಬೈಯೋದೊಂದೇ, ಅದು ಕೇಳೋಕಾಗ್ದಿರೋ ಬೈಗಳು. ಏನಮ್ಮ ಜೈ ಹಾಗೆಲ್ಲ ಬೈತಿದಾನ? ಹೌದು ಅತ್ತೆ, ಕೇಳ್ಬಾರ್ದು ಬೈಗಳ. ಎಲ್ರೂನು ಕೆಟ್ಟ ಹೆಸರಲ್ಲಿ ಏನೇನೋ ಬೈತಿದ್ದಾರೆ. ಅದನ್ ಕೇಳಿದ್ರೆ ನೀವ್ ತಡ್ಕೊಳಲ್ಲ, ಅದಕ್ಕೆ ಬಾಯಿ ಬಿಡ್ಬಾರ್ದು ಅಂತ ಬಾಯಿಗೆ ಬಟ್ಟೆ ತುರ್ಕಿದ್ದು. ಸಾರ್ ಯಾವತ್ತೂ ಕೆಟ್ಟ ಮಾತು ಮಾತಾಡಲ್ಲ ಮೇಡಮ್. ಎಷ್ಟು ಕೋಪ ಬಂದ್ರು ಅರಿಚ್ತಾರೆ ಬಿಟ್ರೆ ಅಗಲಿಯಾಗಿ ಮಾತಾಡೋದನ್ನ ನಾನು ಯಾವತ್ತೂ ಕೇಳಿಲ್ಲ. ಸಮಟೈಮ್ಸ್ ಇಟ್ ಹ್ಯಾಪನ್ಸ್ ನಾಣಿ ಅವ್ರೆ, ಆಗಾಗ ಹೀಗಾಗತ್ತೆ. ಪ್ಲೀಸ್ ಎಲ್ರೂ ನನ್ನ ಕ್ಷಮಿಸ್ಬಿಡಿ. ಅಯ್ಯೋ ಏನ್ರಿ ಏನ್ರಿ, ಏನು ಮಾಡೋಕ್ಕಾಗ್ದೆ ಹೇಗಾದ್ರೂ ನಿಮ್ಮನ್ನ ಕಾಪಾಡ್ಕೊಳಕ್ಕೆ ಹೀಗ್ ಮಾಡ್ಬೇಕಾಯ್ತು. ನನ್ನ ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡ್ರಿ. ಏನ್ರಿ ಏನ್ರಿ ಪ್ಲೀಸ್ ರೀ. ಏನ್ ಹೇಳ್ತಿದ್ದ ನಮ್ಮ ಇವನು? ಅಯ್ಯೋ, ಭಯಂಕರವಾಗಿ ಬೈತಿದ್ದಾರೆ ಅಜ್ಜಿ. ನನ್ಗೆ ಏನೇನೋ ಬೈದ್ರು. ಹ್ಞೂ ಅನ್ನೋದ್ ಬಿಟ್ರೆ ಅವನೆಲ್ಲಮ್ಮ ಬೈದ? ಅವನ್ ಬಾಯಿಂದ ಮಾತೆ ಬರ್ತಿಲ್ವಲ್ಲ. ಮೊದ್ಲು ಅವನ್ ಬಾಯಿಂದ ಆ ಬಟ್ಟೆ ತೆಗೆದ್ರೆ ಗೊತ್ತಾಗತ್ತೆ. ಬೆಳಗ್ಗೆಯಿಂದಾನು ನಾನು ಈ ಬೈಗಳ ಕೇಳ್ತಿದ್ದೀನಿ ಚಿಕ್ಕಮ್ಮ. ಅವರು ಕೋಡ್ ಭಾಷೆಯಲ್ಲಿ ಬೈತಿದ್ದಾರೆ. ಬಟ್ಟೆ ತೆಗೆದ್ರೆ ಭದ್ರಾವತಿ ಡ್ಯಾಮ್ ಗೇಟ್ ತೆಗ್ದ ಹಾಗೆ ಬಾಯಿ ತುಂಬಾ ಬಯ್ಯೋ ಪ್ರವಾಹ ಬರುತ್ತೆ. ಆಮೇಲೆ ನಿಲ್ಸಕ್ ಆಗಲ್ಲ ಚಿಕ್ಕಮ್ಮ. ಅಯ್ಯೋ ನನ್ ಗಂಡ, ತಪ್ಪು ರೀ. ಏನೇ ಆದ್ರೂ ಅವರು ನಿಮ್ ಸೋದ್ರತ್ತೆ, ಆಗ ಬೈಬಾರ್ದು, ಪಾಪ ಬೈಬಾರ್ದು. ಏನಂತ ಅವನು? ಹೋಗ್ಲಿ ಬಿಡಿ, ಕೇಳಿದ್ರೆ ನಿಮ್ ಎರಡು ಕಿವಿಂದನೂ ರಕ್ತ ಬರುತ್ತೆ. ಮತ್ತೆ ಏನ್ರಿ ನೀವು, ತಪ್ಪು ಅಂತ ಹೇಳಿದ್ನಲ್ಲ. ಅಯ್ಯೋ ಮತ್ತೆ ಬೈತೀರಾ, ಬೇಡ ರೀ, ಕಣ್ಣು ಹೋಗುತ್ತೆ. ಸುಮ್ನೆ ನಿಂತ್ಕೊಳ್ಳಿ. ಆಲ್ರೆಡಿ ಕಣ್ಣಿಗೆ ಬಟ್ಟೆ ಕಟ್ಟಿದ್ಯಲ್ಲಮ್ಮ, ಮತ್ತೆ ಕಣ್ಣೇನು ಹೋಗೋದು? ಜಾಸ್ತಿ ಆಯ್ತು ಚಿಕ್ಕಪ್ಪ ನಿಮ್ದು. ಏನ್ ಹೇಳಿದ್ನಮ್ಮ? ನಿಮ್ಗೆ ನನ್ಗೆ ನನ್ ಮಗ ಅಂದ್ರು. ಅಮ್ಮ, ಇಂಥ ಶಾರ್ಟ್ ಟೈಮ್ ಅಲ್ಲಿ ಸಾರ್ ಕೋಡ್ ಲ್ಯಾಂಗ್ವೇಜ್ ಅಲ್ಲಿ, ಸಾರಿ ಬ್ಯಾಡ್ ಲ್ಯಾಂಗ್ವೇಜ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಮೇಡಮ್. ನಾಣಿ, ತಾಳೆ ಮರದ ಹಾಗೆ ಬೆಳ್ದಿದ್ಯಲ್ಲ, ತಾಳೆಕಾಯಷ್ಟು ಬುದ್ಧಿ ಅನ್ನೋದೇ ಇಲ್ವಲ್ಲ ನಿಂಗೆ. ಸೋಂಬೇರಿ, ಶತ ದಡ್ಡ. ಈಗೆಲ್ಲ ಬೈತಿರಲ್ಲ. ಏಯ್, ನನ್ ಸೀಟಲ್ಲಿ ಕೂತ್ಕೊಂಡು ಎಲ್ಲದಕ್ಕೂ ಸೈನ್ ಮಾಡ್ತಿದ್ಯಾ? ನಾಣಿ ಅವ್ರೆ, ಮೇಡಮ್ ಒಳಗಡೆ ಬರೋವಾಗ ಡೋರ್ ತಟ್ಟಿ ಪರ್ಮಿಷನ್ ತಗೊಂಡ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಈ ದೊಡ್ಡ ಮನುಷ್ಯಂಗೆ? ಹೌ ಡೇರ್ ಯು, ನನಗೆ ಸೆನ್ಸ್ ಇಲ್ಲ ಅಂತ ಹೇಳ್ತಿದ್ಯಾ? ನಾಣಿ ಅವ್ರೆ, ಮೇಡಮ್ MD ರೂಮ್ ಅಲ್ಲಿ ಏನ್ ನನ್ಗೆ ಡಿಸ್ಟರ್ಬೆನ್ಸು? ಅದೇ ನಾನು ಕೇಳ್ತಿರೋದು. ನನ್ನ ಆಫೀಸಲ್ಲಿ ನಿಂದೇನ್ ಕೆಲ್ಸ? ಏಯ್, ಈ ಕಂಪ್ನಿನ ಏನಾದ್ರೂ ನಿನ್ ಓನ್ ಪ್ರಾಪರ್ಟಿ ಅಂತ ಅನ್ಕೊಂಡಿದ್ಯಾ, ಇಲ್ಲ ಈ ಆಫೀಸ್ಗೆ ನೀನೇ ಓನರ್ ಅನ್ಕೊಂಡಿದ್ಯಾ? ನಾಣಿ ಅವ್ರೆ, ಮೇಡಮ್ ಇವ್ರನ್ನ ಕ್ಯಾಬಿನ್ ಕರ್ಕೊಂಡು ಹೋಗಿ ಮತ್ತೆ ಬರೆ ಹಾಕೋ ಪರಿಸ್ಥಿತಿ ಬರ್ದಿದ್ದ ಹಾಗೆ ನಿಧಾನವಾಗಿ ನಡೆದಿದ್ನ ಹೇಳಿ. ನೀವು ಬನ್ನಿ ಸರ್. ಏಯ್, ನೀನೇನ್ ಸಪೋರ್ಟ್ ಮಾಡ್ತಿದ್ಯಾ? ಮಾರ್ನಿಂಗ್ ಮನೆಗ್ ಬರ್ದೆ ಇಲ್ಲಿ ಸೈನ್ ಮಾಡಿಸ್ತಿದ್ಯಾ? ಅದೇ ಡೀಟೇಲ್ ಆಗಿ ಹೇಳ್ತೀನಿ, ನೀವು ನಡೀರಿ ಸರ್. ಎಲ್ಲಿಗ್ ಬರೋದು? ನಿನಗೂ ಈ ಮೆಂಟಲ್ಗೂ ತಲೆ ಏನ್ ಚರಂಡಿ ಗುಡಿಗೆ ಬಿದ್ದಿದ್ಯಾ? ಮೈಂಡ್ ಮಿಸ್ ಆಗಿದ್ದು ನಿಮಗೆ.
ಅದಕ್ಕೆ ಅಲ್ವಾ ಟ್ರೀಟ್ಮೆಂಟ್ ಮಾಡಿಸಿದ್ದು. ಟ್ರೀಟ್ಮೆಂಟ್ ಏನು? ಅಷ್ಟಕ್ಕೂ ಇಲ್ಲಿ ಏನಾಗ್ತಿದೆ? ನೀವು ಕೋಮಾಗ ಹೋದ್ಮೇಲೆ ಏನಾಯ್ತು ಅಂದ್ರೆ ಇಷ್ಟು ನಡೀತು ಯಜಮಾನ್ರೆ. ನೀವು ನೋ ಅಂತ ಆಫೀಸ್ ಮೇಲೆ ಹಾರೋ ಹಾಗೆ ಕೂಗಿದ್ರು. ಈಗ ನಾನು MD-ನೇ, ನೀವು ನನ್ನ ಸಬಾರ್ಡಿನೇಟ್. ಅರ್ಥ ಆಯ್ತಾ? ಕಿರ್ಚಾಡ್ದೆ ಹೋಗಿ ಆ ಕ್ಯಾಬಿನಲ್ಲಿ ಕೂತ್ಕೊಳ್ಳಿ. ಏನ್ ಮಾಡ್ಬೇಕು ನಾನೇ ಅವ್ರು ಹೇಳ್ತಾರೆ, ಹೇಗ್ ಮಾಡೋದು ನಾನ್ ಹೇಳ್ತೀನಿ. ಅರ್ಥ ಆಯ್ತಾ? ಹೋಗಿ. ನಿನ್ ವಿಷಯ ಸಂಜೆ ನೋಡ್ಕೋತೀನಿ. ಕಮಾನ್ ನಾಣಿ. ಸಾರಿ ಸರ್, ನಾನ್ ನಿಮ್ ಜೊತೆ ಬರಕ್ ಆಗಲ್ಲ. ಯಾಕೆ ಬರಲ್ಲ? ಇವಳು ಮಾಡೋದ್ನೆಲ್ಲ ನೋಡ್ಕೊಂಡು ಇವಳ ಜೊತೆ ಕೈ ಜೋಡಿಸ್ಬೇಕು ಅಂತಿದ್ಯಾ? ಪಾರ್ಟಿ ಚೇಂಜ್ ಮಾಡಿದ್ಯಾ? ಅಯ್ಯೋ ರಾಮ, ನಾನು MD-ಗೆ PA ಸರ್. ಅಂದ್ರೆ ಈ ಚೇರಲ್ಲಿ ಯಾರು ಕೂತ್ಕೊಂಡ್ರು ಅವ್ರಿಗೆ ನಾನು ಪಕ್ಕಾ ಸೇವಕ ಸರ್. ಬಾಹುಬಲಿಲಿರೋ ಕಟ್ಟಪ್ಪನ್ ತರ. ಅದನ್ನ ಬಿಟ್ಟು ಹೊಸ್ತಾಗಿ ನನಗೇನು ಕೊಂಬು ಬರ್ಲಿಲ್ಲ. ಒಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಡಿ ಪ್ರಮೋಷನ್ ಆಗಿದೆಯೇ ಹೊರತು ನನಗ್ ಪ್ರಮೋಷನ್ ಆಗಿಲ್ಲ ಸರ್. ನನಗ್